ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ನಾಡನುಡಿ ಚಾನೆಲ್ 2019ರ ಸಂಕ್ರಾಂತಿ ಹಬ್ಬವನ್ನು ಇದೇ ರಾಷ್ಟ್ರಕೂಟರ ದೇಗುಲಗಳ ಒಂದು ಸಂಕೀರ್ಣದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಅಂದರೆ ಊಟ ಮಾಡಲು ಬಂದಿದ್ದೇವೆ. ಈಗ ಸಾಯಂಕಾಲ 5 ಗಂಟೆ ಸುಮಾರಿಗೆ ನಾವು ಬಂದಿದ್ದೇವೆ. ಸಂಜೆವರೆಗೂ ನಮ್ಮ ಲೆಕ್ಕ ಇದ್ದಿದ್ದಿಲ್ಲ. ಈಗ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಹುಡುಗರನ್ನು ಕರ್ಕೊಂಡು ಬಂದಿದ್ದೇವೆ. ಅಂದರೆ ನಮ್ಮ ಫ್ಯಾಮಿಲಿ ಯಾರಿಲ್ಲ, ಹುಡುಗರನ್ನು ಕರ್ಕೊಂಡು ನಾವು ಬಂದಿದ್ದೇವೆ ಊಟಕ್ಕೆ. ಹೋದ ಸಲ ನಾವು ಇದೇ ಜಾಗದಲ್ಲಿ ನಾವು ಊಟ ಮಾಡಿದ್ವಿ. ಆಗ ಇಷ್ಟೊಂದು ಇಂಪ್ರೂವ್ ಆಗಿದ್ದಿಲ್ಲ ಈ ಜಾಗ. ಈ ವರ್ಷ 1 ವರ್ಷದಲ್ಲಿ ನೋಡಿ ಎಷ್ಟೊಂದು ಕಲ್ಲುಗಳನ್ನು ಕಟ್ಟಿ ಒಂದು ರೂಪುರೇಷೆಗಳನ್ನು ಮಾಡಿದ್ದಾರೆ. ಈ ಸುತ್ತ ನೋಡ್ತೀರಾ, ಈ ಜಾಗವನ್ನು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿ ಇಟ್ಟಿದ್ದಾರೆ. ಇದು ಹೋದ ವರ್ಷ ಆಗಿದ್ದಿಲ್ಲ, ಈ ವರ್ಷ ಮತ್ತೆ ಕಂಪ್ಲೀಟ್ ಆಗಿದೆ. ನಮಸ್ಕಾರ. ಇವತ್ತಿನ ಸಂಕ್ರಾಂತಿ ಹಬ್ಬದ ಊಟದಲ್ಲಿ ವಿಶೇಷ ಏನಿದೆ ಅಂತ ನೋಡೋಣ. ಇದು ಶೇಂಗಾದ ಹೋಳಿಗೆ, ಮತ್ತು ಇದರಲ್ಲಿ ಇದು ಪುಂಡಿ ಪಲ್ಯ, ಮತ್ತು ಹಿಂಡಿ ಪಲ್ಯ, ಮತ್ತು 2 ಥರದ ಪುಂಡಿ ಪಲ್ಯ ಮತ್ತು ಭರ್ತ ಅಂತೀವಿ, ಅದು ಇದೆ. ಮತ್ತು ಇದರಲ್ಲಿ ರೈಸ್ ಮತ್ತು ರೊಟ್ಟಿ, ಸಜ್ಜೆ ರೊಟ್ಟಿ ಹಾಗೂ ಶೇಂಗಾದ ಹಿಂಡಿ ಪಲ್ಯ. ನಮ್ಮ ನೋಡಿ ಇಲ್ಲಿ ಕೂಡ ಹಲಸಂದಿ ಹಿಂಡಿ ಪಲ್ಯ, ಪುಂಡಿ ಪಲ್ಯ ಮತ್ತು ಯಾವ ಥರ ಚಟ್ನಿ ಇದೆ ಅದೇ ಥರನಾದ. ಮತ್ತು ಇದು ಅಂತಾರೆ ಕರ್ಚಿ ಕಡುಬು. ಈಗ ತಿಂದಿದ್ದೀವಿ ನೋಡಿ, ಇದು ಕರ್ಚಿ ಕಡುಬು ಮತ್ತು ಶೇಂಗಾದೊಳಗೆ ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಎಲ್ಲ ಮಿಕ್ಸ್ ಮಾಡಿ ಉಣ್ತಾ ಇದ್ದೀವಿ. ಇದು ಚಿಕ್ಕ ಫ್ಯಾಮಿಲಿ ಆದ ಕಾರಣ ಚಿಕ್ಕ ಸಾಮಾನು, ಚಿಕ್ಕ ಒಂದು ಊಟದ ಒಂದು ರೂಪುರೇಷೆ. ಮುಂದಿನ ವರ್ಷ ದೊಡ್ಡದಾಗಿ ಮಾಡೋಣ, ನೀವು ಬರಬೇಕಂತ ನಮ್ಮ ಕೋರಿಕೆ. ಇಲ್ಲಿ ನೋಡ್ರಿ ಹೇಗೆ ಉಣ್ತಿದ್ದಾಳೆ, ಕುಂತಿದ್ದಾಳೆ ನೋಡ್ರಿ, ಎಷ್ಟೊಂದು ಶಟ್ಕೋತಿದ್ದಾಳೆ ನೋಡ್ರಿ ಈಕಿ, ಎಷ್ಟು ವಾವ್, ಏನು ಸ್ಟೈಲು ನೋಡ್ರಿ. ಇಲ್ಲಿ ವಿಜಯ್ ಕುಮಾರ್ ಹೆಂಗ ಊಟ ಮಾಡ್ತಾನೆ, ಅವನಿಗೆ ಆ ತರ ಕೂತಿದ್ದಾನೆ ನೋಡ್ರಿ. ನೀವು ಅಲ್ಲಿ ಸಾಬಂತೂ ಡಿಜೆ ಅಂತ ನೋಡಿದೆ, ಒಂದು ಡಿಜೆ ಅಷ್ಟೇ ಒಂದು ಬರ್ತಾನೆ ಹಿಡ್ಕೊಂಡು. ಈ ನೋಡ್ರಿ ಇಲ್ಲಿ ಮೆಸ್ಟ್ ಮೇನ್ ಅದ ನೋಡ್ರಿ ಭೀಮು. ವಾ ಕ್ಯಾ ಸ್ಟೈಲೇ. ಎಷ್ಟು ನಾಚ್ಕತ್ತೇವ ಅಕ್ಕ, ತಗ ಕುಡಿ. ಈ ಊಟ ಎಷ್ಟು ಚೆನ್ನಾಗಿತ್ತು ಅಂತ ನೀವು ರುಚಿ ನೋಡಿ ಹೇಳಿ. ಈ ಸಂಕ್ರಾಂತಿ ಹಬ್ಬದ ಊಟ ಹೇಗಾಯಿತು ಅಂತ ನಾವೆಲ್ಲ ಯೋಚನೆ ಮಾಡಿದಾಗೆ ಹೊತ್ತು ಮುಳುಗಿ ಸಾಯಂಕಾಲದ ಹೊತ್ತು ನೋಡಿ ಸೂರ್ಯ ಅಲ್ಲಿ ಸಂಜೆ ಹೊತ್ತಿನಲ್ಲಿ ಮುಳುಗುತ್ತಿದ್ದಾನೆ. ಅವನ ಈ ಸಮ್ಮುಖದಲ್ಲಿ ನಾವು ಊಟ ಮಾಡಿ ಈಗ ಮುಗಿಸಿದ್ದೇವೆ. ಅದೇ ತೆರನಾದ ಈ ಒಂದು ಶುಭ ಸಂಜೆಯನ್ನು ಅನುಭವಿಸಲು ನೀವು ಕೂಡ ಮುಂದಿನ ವರ್ಷ ಸಂಕ್ರಾಂತಿಯಂದು ಈ ಶಿರ್ವಾಳ ಗ್ರಾಮದಲ್ಲಿ ಬಂದು ನಮ್ಮ ರಾಷ್ಟ್ರಕೂಟರ ಈ ಸಂಕೀರ್ಣದಲ್ಲಿ ಊಟ ಮಾಡಬೇಕು. ಬಿದ್ದಿಗೆ ಆ ಕಡೆಗ ಎಳ್ಕೋತ ಈ ಸಂಕೀರ್ಣ 1 ವರ್ಷದಲ್ಲಿ ಎಷ್ಟೊಂದು ಮುಂದುವರಿದಿದೆ ಅಂತ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ವೆಹಿಕಲ್ ಅಲ್ಲಿ ನಿಂತಿದೆ, ನನ್ನ ನಾಡನುಡಿಯವರ ವೆಹಿಕಲ್. ಮತ್ತು ಇಲ್ಲಿ ನೋಡಿ ಇದು ಸಂಕ್ರಾಂತಿ. ಹೋದ ವರ್ಷ ಈ ದೇಗುಲ ನಮ್ಮ ಕಣ್ಮುಂದೆ ಇಂಪ್ರೂವ್ ಆಗಿದ್ದಿಲ್ಲ. ಈ ವರ್ಷ 1 ವರ್ಷದಲ್ಲಿ ಈ ದೇಗುಲ ನೋಡಿ, ಇಲ್ಲಿ ದೇಗುಲ ಕಾಣ್ತಾ ಇದೆಯಲ್ಲ, ಈ ದೇಗುಲ ನಿಮಗೆ ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಈ ದೇಗುಲ
ನಿಮಗೆ ಇಂಪ್ರೂವ್ ಆಗಿ ಗೋಚರಿಸ್ತಾ ಇದೆ. ಎಲ್ಲ ಕಲ್ಲುಗಳನ್ನು ತೆಗೆದು ಮತ್ತೊಮ್ಮೆ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತು ಇದೇ ತರನಾದ ಸಂಕೀರ್ಣಗಳು ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅವು ಕೂಡ ಅಲ್ಲಿ ನೆಲದಲ್ಲಿ ಅಲ್ಲಿ ಇದಾವಲ್ಲ, ಅವು ಕೂಡ ಎತ್ತಾರೆ. ಮುಂದಿನ ವರ್ಷದಲ್ಲಿ ಅದನ್ನು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಈ ದೇಗುಲಗಳು, ಇದು ಒಂದು ದೇಗುಲ, ಹಳೆಯ ದೇಗುಲ, ಇದನ್ನು ಕೂಡ ರಿನಿವೇಷನ್ ಮಾಡಿ ಮುಂದಿನ ವರ್ಷದ ಅಂತ್ಯಕ್ಕೆ ಇದು ಕೂಡ ಮುಂದಿನ ಸಂಕ್ರಾಂತಿಯವರೆಗೆ ರೀಕನ್ಸ್ಟ್ರಕ್ಷನ್ ಆಗಲಿದೆ. ಇನ್ನು ಬರುವ ವರ್ಷಗಳಲ್ಲಿ ಇಲ್ಲಿ ಜನರಿಲ್ಲ. ಹಾಗೆ ಹಂಪೆಗಳಲ್ಲಿ, ಬೇಲೂರು ಹಳೆಬೀಡುಗಳಲ್ಲಿ ಹೇಗೆ ವಿದೇಶಿಗರು ಬಂದು ನೋಡ್ತಾರೋ ಅದೇ ತೆರನಾದ ಒಂದು ಶಿರ್ವಾಳದಲ್ಲಿ ಕೂಡ ರಾಷ್ಟ್ರಕೂಟರ ಈ ದೇಗುಲಗಳನ್ನು ನೋಡಲು ಬರಲಿದ್ದಾರೆ. ನೀವು ನೋಡ್ತಾ ಇರಿ ಮುಂದಿನ ದೇಗುಲಗಳ ವೀಕ್ಷಣೆ. ನಾವು ದಿನಾಲು ಹೀಗೆ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಈ ಬಾವಿಯ ಗೋಡೆಗಳ ಸುತ್ತಲೂ ಯಾವ ಮಹಾಭಾರತ ಹಾಗೂ ರಾಮಾಯಣದ ಕೆತ್ತನೆಗಳು ಇಲ್ಲಿ ಕಾಣಸಿಗುತ್ತವೆ. ವೇದ ಪುರಾಣ ಕಾಲದ ಎಲ್ಲ ಶಿಲಾಶಾಸನಗಳು ಈ ದೇಗುಲಗಳ ಒಂದು ಆವರಣದಲ್ಲಿ ಇವೆ. ಈ ಬಾವಿಯಲ್ಲಿ ನಮಗೆ ಮಹಾಭಾರತದ ಒಂದು ಪೂರ ಕಥನವನ್ನು ಕಾಣಸಿಗುತ್ತದೆ. ಇಲ್ಲಿ ಬಂದು ನೋಡಿದರೆ ಮಾತ್ರ ಎಲ್ಲರಿಗೂ ಒಂದು ಅನುಭವವಾಗುತ್ತದೆ. ರಾಷ್ಟ್ರಕೂಟರ ಮಹಾರಾಜರ ಕಾಲದಲ್ಲಿ ನರ್ತಕಿಯರು ನೃತ್ಯ ಮಾಡುವ ಈ ಸಭಾಂಗಣ ಈಗ ಬಾಲಕಿಯರು ಹೇಗೆ ಕುಣಿತಿದ್ದಾರೆ ನೋಡಿ. ಅದೇ ತೆರನಾದ ನಮ್ಮ ಬಾಲಕರು ಡಿಜೆ ಹಾಡುಗಳನ್ನು ಹಾಕಿ ಕುಣಿದು ಕುಪ್ಪಳಿಸಿದರು. ಇನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಾವು ವಿದಾಯ ಹೇಳುತ್ತೇವೆ. ಧನ್ಯವಾದ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮುಂದುವರಿಯುತ್ತಿರುವ ನಮ್ಮ ನಾಡನುಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಬಾಜು ಇರುವಂಥ ಗಂಟೆ ಮೇಲೆ ಬೆರಳಿಟ್ಟು ಆನ್ ಮಾಡಿಕೊಳ್ಳಿ. ನೋಡಿ, ಎಂಜಾಯ್ ಮಾಡಿ.